ಸರ್ ನಿನ್ನೆ ಎರಡು ತಾಸು ಮಳೆ ಆಗಿದೆ ಅದು ಏರಿಯಾಗ. ಇವತ್ತು 24 ಅವರ್ಸ್ ಆಯ್ತು ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾಗುತ್ತೆ. ಆಮೇಲೆ ಕರೆಂಟ್ ನಾವು ಎಷ್ಟು ಫೋನ್ ಮಾಡಿದ್ರೆ ಯಾರು ಅಧಿಕಾರಿಗಳು ಯಾರು ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ 2 ತಾಸು ಮಳೆ ಆದರೆ 2 ದಿನ ಕರೆಂಟ್ ಇಲ್ಲ. ಇನ್ನು 2 ದಿನ ಮಳೆ ಆದರೆ ಎಷ್ಟು ದಿನ ಕರೆಂಟ್ ಹೋಗುತ್ತೆ. ಆಮೇಲೆ ಇಲ್ಲಿ ಮುತುವರ್ಜಿ ಅನ್ನೋದು ಬೇಕು. ಅಲ್ಲಿ ಪಬ್ಲಿಕ್ ಅದ, ಇಲ್ಲಿ ಪಬ್ಲಿಕ್ ಬಗ್ಗೆ ಕಾಳಜಿ ಇರಬೇಕಾಗ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ನಾವು ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಅದಕ್ಕೆ ರೆಸ್ಪಾನ್ಸ್ ಮಾಡೋಂಥ ಒಂದು ಇದನ್ನು ವ್ಯವಧಾನೂ ಇಲ್ಲ ಅವ್ರ ಹತ್ರ. ಏನಂತ ಸರ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಈಗ ನಿಮ್ಮ ಎದುರೇ ನೋಡಿದ್ರಲ್ಲ, ಕಾಲ್ ಮಾತಾಡಿದ್ರೆ ನೋಡಿದ್ರೆ ಏನ್ರಿ ಅವ್ರು ರೆಸ್ಪಾಂಡ್ ಮಾಡೋದು ಪ್ರಾಪರ್. ನಾವೆಷ್ಟು ಹೇಳ್ತೀವಿ ಎಲ್ಲ ಮಾಡ್ತೀವಿ. ಇದು ಒಂದೇ ಅಲ್ಲ, ಪ್ರತಿ ಸರ್ತಿನೂ ಪ್ರಾಬ್ಲಮ್ ಅದ ಏನ್ರಿ, ಮುತುವರ್ಜಿನ ವಹಿಸಲ್ಲ ಅವ್ರು. ತೆರಿಗೆ ಕಟ್ಟಿದ್ರೆ ಏನು ಲಾಭ ಇಲ್ಲ. ತೆರಿಗೆ ಕಟ್ಟಿದ್ರಿ ಜನ ಅವ್ರ ಪ್ರತಿನಿಧಿಗಳಿಗೆ ಇದು ಬೇಕಲ್ಲ, ಆಫೀಸರ್ಸಿಗೆಲ್ಲ ಕಾಳಜಿ ಬೇಕಲ್ಲ. ಇನ್ನು ಕರೆಂಟ್ ಹೋಗ್ಯದ, ಎಷ್ಟು ಜನ ಇಲ್ಲಿ, ಲಕ್ಷಾಂತರ ಜನ ಇಲ್ಲಿ, ಅವ್ರಿಗೆ ಎಷ್ಟು ತ್ರಾಸ ಆಗುತ್ತೆ. ಡೇ ಟು ಡೇ ಲೈಫ್ ಅದ, ಮಕ್ಕಳವ ಎಲ್ಲವ, ಯಾರು ಅದ್ರ ಬಗ್ಗೆ ಕಾಳಜಿನೇ ವಹಿಸಲ್ಲ. ಮೂಲಭೂತ ಸೌಕರ್ಯದ ಯಾವುದಕ್ಕೂ ಹೇಳಕ್ ಹೋಗ್ಬಿಡ್ರಿ, ಎಲ್ಲದ್ರಾಗೂ ಪ್ರಾಬ್ಲಮ್ ಅದ. ಡ್ರೈನೇಜು ಇಲ್ಲ, ಆಮೇಲೆ ಪ್ರಾಪರ್ ರೋಡ್ಸು ಇಲ್ಲ, ಆಮೇಲೆ ಲೈಟು ಇಲ್ಲ, ಯಾವುದ್ರ ಬಗ್ಗೆ ಎಲ್ಲರ ಬಗ್ಗೆನೂ ಇಲ್ಲಿ ನಿಷ್ಕಾಳಜಿ ಅದ. ಈ ಊರು ನೋಡಿದ್ರೆ 90s ಇದ್ದಂಗೆ ಅದೇನು 2025 ಇದ್ದಂಗಿಲ್ಲ. ಏನು ಮುತುವರ್ಜಿ ವಹಿಸಿ ಏನ್ರಿ ಎಲ್ಲರೂ ಇದು ಏನ್ರಿ ಅಧಿಕಾರಿಗಳು ಇದು ತೊಗೋಬೇಕ್ರಿ, ಕಾಳಜಿ ತೊಗೊಂಡೇನ್ರಿ ಅವ್ರಿಗೆ ತಾಕೀತು ಮಾಡ್ಬೇಕು ಆಫೀಸರ್ಸ್. ಈ ಥರ ಮಾಡಿದರೆ ನಿಷ್ಕಾಳಜಿ ವಹಿಸಿದ ಕೆಲಸ ಆಗಲ್ಲ ಅಂತ. 1-2 ತಾಸು ಮಳೆ ಒಂದು 8 ಗಿಡ ಬಿದ್ದಾವ, 10 ಗಿಡ ಬಿದ್ದಾವ ಅಂದ್ರೆ 24 ತಾಸು. ಇನ್ನು 200 ಗಿಡ ಬಿದ್ದರೆ ಎಷ್ಟು ದಿನ ಆಗ್ಬಾರ್ದು. ಅಂದರೆ ಜಸ್ಕಾಂ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಅವ್ರು ಜಾಗೃತವಾಗಿ ಕೆಲಸ ಮಾಡ್ಬೇಕು. ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನ್ರಿ ಇದಾಗಿ ಏನ್ರಿ ಟೀಮ್ ವರ್ಕ್ ಆಗಿ ಮಾಡ್ಬೇಕು, ಫುಲ್ ಫಾಸ್ಟಾಗಿ ಮಾಡ್ಬೇಕು. ಯಾಕಂದ್ರೆ ಜನರಿಗೆ ಏನು ಗೊತ್ತೇನೆ, ಇದು ಏನ್ರಿ ಅವ್ರಿಗೆ ಮೊದಲಿಂದ ಕೆಲಸ ಮಾಡಿದ್ದು ರೂಢ ಇತ್ತು ಅಂತಂದ್ರೆ ಯಾವತ್ತಿದ್ರು ಏನ್ರಿ ಇದೆಲ್ಲ ಏನ್ರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇದು ಯಾವತ್ತಿದ್ರು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅವ್ರು ರೆಸ್ಪಾಂಡ್ ಹೆಂಗೆ ಮಾಡ್ಬೇಕು ಅನ್ನೋದು ಏನ್ರಿ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅವ್ರ ಹತ್ರ ಇರಬೇಕದ. ಆ್ಯಕ್ಚುಲಿ ಆ ಕ್ವಿಕ್ ರೆಸ್ಪಾನ್ಸ್ ಟೀಮೇ ಇಲ್ಲ ಅವ್ರ ಹತ್ರ. ಅದು ದೇವ್ರಿಗೆ ಗೈತಿ, ಅದು ಗೈತಿ, ಅದು ದೇವರೇ ಬಲ್ಲ, ಯಾರಿಗೇನು ಹೇಳೋದು. ಇಷ್ಟೊಂದು ಜನ ಇರ್ತಾರೆ ಅಂತಂದ್ರೆ ಎಷ್ಟು ಪಾಸ್ ಏರಿಯಾದಲ್ಲಿ ಅವರು ಫೋನ್ ಎತ್ತಲ್ಲ ಅಂತಂದ್ರೆ, ಈಗ ಮತ್ತೆ ಸ್ಲಮ್ ಏರಿಯಾಗಳಲ್ಲಿ ಸಹ ಇದು ಸ್ಲಮ್ ಅಂತೀರಿ, ಎಲ್ಲಾನು ಫೆಸಿಲಿಟಿ ಇದ್ದವ್ರು ಎಷ್ಟು ಕಷ್ಟಪಡ್ತಾ ಇದೀವಿ. ಅತಿ ಕನಿಷ್ಠ ಜೀವನ ಮಾಡೋರು ಏನ್ರಿ ಎಷ್ಟು ಕಷ್ಟ ಆಗ್ಬಾರ್ದು ಅದೇನ್ರಿ ಅವರೇ ಪ್ರತಿನಿಧಿಗಳು ತಿಳ್ಕೊಬೇಕು. ಇಲ್ಲಿನ ಲೋಕಲ್ ಇವ್ರು ಇದಾರಲ್ಲ, ನಾಯಕರು ಇದಾರಲ್ಲ, ಅವರು ತಿಳ್ಕೊಬೇಕು. ಅಧಿಕಾರಿಗಳು ಎರಡೂ ಎಲ್ಲರೂ ತೋರಿಸ್ಬೇಕು. ಈಗ ನಿಮ್ಗೇನು ಸಮಸ್ಯೆ, ಈಗ ಸಮಸ್ಯೆ ಕರೆಂಟ್ ಹೋಗಿಲ್ಲ, ಸಮಸ್ಯೆ ಏನೇನು ಕರೆಂಟ್ ಇಲ್ಲ ಅಂತ ಏನಾದ್ರು ಮನೆ ಪಾತ್ರೆನೂ ತೊಳೆದಿಲ್ಲ, ಸ್ನಾನನೂ ಮಾಡಿಲ್ಲ. ಆಮೇಲೆ ನೋಡ್ರಿ ಕುಡಿಯೋಕ್ಕೂ ನೀರಿಲ್ಲ. ಆಮೇಲೆ ಗಲೀಜ್ ನೀರಿನಿಂದ ಏನ್ರಿ ನಾವೆಲ್ಲರೂ ದಿನನಿತ್ಯ ಕಾರ್ಯ ಮಾಡ್ಕೋಬೇಕು. ಬಂದ ನೀರು, ನಳದ ನೀರೇನು ನಿನ್ನೆ ಮಳೆ ಬಂದಿತ್ತಲ್ಲ, ಅದೇ ನೀರಿನಿಂದ ನಾವು ನಿತ್ಯ ಕಾರ್ಯ ಮಾಡ್ಕೋಬೇಕು. ಅಷ್ಟೇನ್ರಿ ಇದು ಇಷ್ಟು ಕನಿಷ್ಠ ಜೀವನ ಮಾಡೋಷ್ಟು ಇದು ಇದೆ. ಇನ್ವರ್ಟ್ರ್ ಮುಗೀತು ಮುಂಜಾನೆ 11 ಗಂಟೆಗೆ. ಅದು ನೋಡ್ರಿ ಇದು ಆಯ್ತು, ಅದ್ರ ಕಥೆ ಮುಗೀತು. ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಥ್ಯಾಂಕ್ ಯು. ತಮ್ಮ ಹೆಸರು? ಪ್ರಮೋದ್ ಕುಲಕರ್ಣಿ ಅಂತ.